ಎಲ್ಲೋ ನನ್ನ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಬೆಳಿಗ್ಗೆ 9 ಗಂಟೆ ಆಗಿದೆ. 9 ಗಂಟೆ ಆಗಿ ನಾ ರೆಡಿ ಆಗಿದ್ದೇನೆ. ನಾನೀಗ ಒಂದು ಮದುವೆ ಫಂಕ್ಷನ್ಗೆ ಹೋಗ್ತಾ ಇದ್ದೇನೆ. ನಾನು ಹೇಳಿದಿಲ್ಲ 2 ಫಂಕ್ಷನ್ ಉಂಟು ಮದುವೆದು ಅಂತ ಹೇಳಿ. ಹಾಗೀಗ ಒಂದಕ್ಕೆ ಹೋಗ್ತಾ ಇದ್ದೇನೆ. ನೋಡಿ, ಈಗ ನಮ್ಮ ಅತ್ತೆ ಬಂದ್ರಾಯ್ತಾ ಮಗಳ ಮನೆಯಿಂದ. ಅತ್ತೆ ಇದು ಮಗಳು ಅಂದ್ರೆ ನನ್ನ ಹಸ್ಬೆಂಡ್ನ ತಂಗಿ. ಅವರು ಬೆಳಿಗ್ಗೆ ಬಂದಿದ್ದಾರೆ. ಬೆಳಿಗ್ಗೆ ಅತ್ತೆಯನ್ನು ಬಿಡ್ಲಿಕ್ಕೆ ಅಂತ ಹೇಳಿ, ಮತ್ತು ಮದುವೆಗೆ ಅವರಿಗೆ ಸಹ ಬರ್ಲಿಕ್ಕೆ ಇತ್ತು, ತಂಗಿಗೆ ಸಹ. ಆಗ ಅವರೆಲ್ಲ ಮದುವೆಗೆ ಬಂದು ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದ್ರು. ಈಗ ನೋಡು, ಅತ್ತೆ ಮತ್ತೆ ಅತ್ತಿಗೆ ಪಾರಿಜಾತ ಹೂವೆಲ್ಲ ಹೆಕ್ಕುತ್ತಾ ಇದ್ದಾರೆ. ಮತ್ತೆ ಹಾಗೆ ನಾನು ಅಲ್ಲಿ ಸ್ವಲ್ಪ ಹರಿವೆ ಬೀಜ ಎಲ್ಲ ಹಾಕಿದ್ದೇನೆ, ಸ್ವಲ್ಪ ದೊಡ್ಡದಾಗ್ಲಿ ಆಮೇಲೆ ನಿಮ್ಗೆ ತೋರಿಸುವ. ಅದೀಗ ಕಳೆದ ವರ್ಷದಷ್ಟು ಚಂದ ಆಗ್ಲಿಲ್ಲ ಈ ಸಲ. ಕಳೆದ ವರ್ಷ ಚಂದ ಬಂದಿತ್ತು ಹರಿವೆ, ಈ ಸಲ ಅಷ್ಟು ದೊಡ್ಡ ಒಂದು ಚಂದದಲ್ಲಿ ಬರ್ಲಿಲ್ಲ ಅದು. ಹಾಗೆ ಮತ್ತೆ ನಾನು ಮದುವೆಗೆ ಅಂದ್ರೆ ಮಂಗಳೂರು ಮದುವೆಗೆ ಹೋಗ್ಲಿಕ್ಕಂದ್ರೆ ನಂಗೆ ಅಷ್ಟು ಒಂದು ಹುಷಾರಿಲ್ಲ. ಬೆಳಿಗ್ಗೆ ಏಳುವಾಗ್ನೇ ಈಗ ಸ್ವಲ್ಪ ತಲೆ ಸುತ್ತಿದಾಗೆಲ್ಲ ಆಗ್ತದೆ. ಇದೆಲ್ಲ BP ಅದೆಲ್ಲ ಇಲ್ಲ, ಅದೆಲ್ಲ ನಾರ್ಮಲ್ ಉಂಟು. ಮತ್ತೆ ಅಂತೂ ತಲೆ ಸುತ್ತುತ್ತದೆ. ಹಾಗೆ ಮತ್ತೆ ನಂಗೆ ಮಂಗಳೂರು ಮದುವೆ ಹೋಗ್ಲಿಕ್ಕೆ ದೊಡ್ಡ ಇಂಟ್ರೆಸ್ಟ್ ಇಲ್ಲ. ಹಾಗೆ ಮತ್ತೆ ಬೆಳಿಗ್ಗೆ ಬಂದು ಇಲ್ಲಿ ಚಾ ತಿಂಡಿ ಎಲ್ಲ ತಿಂತಾ ಇದ್ದೇನೆ. ಯಾಕಂದ್ರೆ ಮನೇಲಿ ಎಂತ ಸಹ ಮಾಡ್ಲಿಲ್ಲ. ಇವ್ರು ಹೇಳಿದ್ದಾರೆ ಎಂತ ಸಹ ನೀವು ಮಾಡ್ಬೇಡಿ, ಎಲ್ಲ ಸಹ ಇಲ್ಲಿ ಹಾಲಲ್ಲಿ ಉಂಟು, ನೀವು ಬೆಳಿಗ್ಗೆ ಬೇಗ ಬರ್ಬೇಕಲ್ಲ ಹೇಳಿದ್ದಾರೆ. ಅವ್ರು ಹೇಳಿದಷ್ಟು ಬೆಳಿಗ್ಗೆ ನಮ್ಗೆ ಬಂದು ಮುಟ್ಲಿಕ್ಕೆಲ್ಲ ಆಗ್ಲಿಲ್ಲ. ಹಾಗೆ ಮತ್ತೆ ಚಾ ತಿಂಡಿ ಅಂದ್ರೆ ಎಲ್ಲ ಇತ್ತು, ಇಡ್ಲಿ ಸಾಂಬಾರು ಅಂಬಡೆ ಶೀರಾ ಎಲ್ಲ ಇತ್ತು. ಹಾಗ ಅದೆಲ್ಲ ಗಮ್ಮತ್ತು ತಿಂದೆವು. ನಾವು ಸ್ವಲ್ಪ ಸ್ವಲ್ಪ ಸರಿಯಾದಾಗೆ ಉಂಟು. ಯಾಕಂದ್ರೆ ನಾನಂದ್ರೆ 2 ದಿನ ಮೊದಲಿಗೆ ತುಂಬಾ ಬಿಸಿ ಇದೆ. ಸ್ಟಿಚಿಂಗ್ ಡಿಸೈನಿಂಗ್ ಎಲ್ಲ ಹೇಳಿ ನನಗೆ ಸುಮಾರು ಕೆಲಸ ಇತ್ತು, ಬೇಕಾದಷ್ಟಿತ್ತು. ಹಾಗೆ ಸ್ವಲ್ಪ ನಿದ್ದೆ ಎಲ್ಲ ಕಟ್ಟಿದ್ದೇನೆ. ರಾತ್ರಿ 2 ಗಂಟೆ ರಾತ್ರಿ ಎಲ್ಲ ಆಗಿದೆ ನಿದ್ದೆ ಮಾಡುವಾಗ. ಮತ್ತೆ ಹಾಗೆ ಇವ್ರು ನೋಡಿ ಅಂತ, ಇವರು ಗ್ರೀನ್ ಬ್ಲೌಸ್ ಹಾಕಿದಾರಲ್ಲ, ಇದೊಂದು ನನ್ನ ಮೈದನ ಹೆಂಡತಿ. ಮತ್ತೆ ಆ ಯೆಲ್ಲೋ ಸಾರಿಯಾಗಿ ಗ್ರೀನ್ ಹಾಕಿದವರು ಅವ್ರು ಮಮತಕ್ಕ ಅಂತ ಹೇಳಿ, ಅವ್ರು ಬ್ಯಾಂಗ್ಳೂರಲ್ಲಿ ಇರೋದು. ಅಂದ್ರೆ ಅವರು ನನ್ನ ಹಸ್ಬೆಂಡಿನ ಫ್ರೆಂಡ್ ಅಂದ್ರೆ ಚೆಡ್ಡಿ ದೋಸ್ತಿ ಅಂತ ಹೇಳ್ಬೋದು. ಅಷ್ಟು ಕ್ಲೋಸ್. ಅವ್ರು ಚಿಕ್ಕ ಇರುವಾಗ ಒಟ್ಟಿಗೆ ಸ್ಕೂಲಿಗೆ ಹೋಗಿ ಒಟ್ಟಿಗೆ ಆಟ ಆಡಿ ಬೆಳೆದವರಂತೆ. ಮತ್ತೆ ಆ ಪ್ರೀತಿ ಅವರಲ್ಲಿ ಈಗ ಸಹ ಉಂಟು ಅವರಿಬ್ಬರಲ್ಲಿ. ಹಾಗೆ ಅವರ ಮಿಸ್ಸಸ್ ಮಮತಕ್ಕ, ನನ್ನದು ಸಹ ನಾನಂದ್ರೆ ತುಂಬಾ ಇಷ್ಟ ಅವರಿಗೆ. ಇದು ಮತ್ತೆ ನಂಗೆ ಕೆಲವೊಮ್ಮೆ ಫೋನ್ ಮಾಡ್ತಾರೆ, ಮತ್ತೆ ನಾವು ತುಂಬಾ ಮಾತಾಡ್ತೇವೆ ಊರಿಗೆಲ್ಲ ಬಂದ್ರೆ. ಹಾಗೆ ಮತ್ತೆ ನನ್ನ ಎಲ್ಲ ವಿಡಿಯೋಸ್ಗರು ತುಂಬಾ ಸಪೋರ್ಟ್ ಇದ್ದಾರೆ. ಹಾಗೆ ನಾವು ತುಂಬಾ ಪ್ರೀತಿಯಲ್ಲಿದ್ದೇವೆ. ಹಾಗೆ ನಾನೀಗ ಹೇಳಿದೆಲ್ಲ ಮಂಗಳೂರಿಗೆ ಹೋಗೋ ವಿಷಯ. ಹಾಗೆ ನಾನು ಮತ್ತೆ ಮಂಗಳೂರಿಗೆ ಹೋಗುದು ಕ್ಯಾನ್ಸಲ್ ಮಾಡುವ ಅಂತ ಅಂದ್ರೆ, ಮಂಗಳೂರಿಗೆ ಅವ್ರ ಹಸ್ಬೆಂಡ್ ಬರುದಿಲ್ಲ. ಅವರಿಗೆ ಸ್ವಲ್ಪ ಇಲ್ಲಿ ಕೆಲಸ, ಅಂದ್ರೆ ಅವರ ಫ್ರೆಂಡಿನ ಮಗಳ ಮದುವೆ ಅಲ್ಲ. ಹಾಗೆ ಮತ್ತೆ ಅವರಲ್ಲಿ ಸ್ವಲ್ಪ ಕಿಚನ್ ಆ ಸೈಡ್ ಎಲ್ಲ ಸ್ವಲ್ಪ ಹೀಗೆಲ್ಲ ಸ್ವಲ್ಪ ಕೆಲಸದಲ್ಲಿದ್ದಾರೆ. ಹಾಗೆ ನಂದು ಸಹ ಬರುದಿಲ್ಲ. ಅವನಿಗೆ ಸಹ ಹಾಗೆ ಊರಲ್ಲಿ ಮದುವೆ ಆಗುವಾಗ ಅವನಿಗೆ ಸಹ ಬರ್ಲಿಕ್ಕೆಲ್ಲ ದೊಡ್ಡ ಇಂಟ್ರೆಸ್ಟ್ ಇಲ್ಲ. ಮತ್ತೆ ನಾನು ಮತ್ತೆ ಅರ್ಜು ಮಾತ್ರ ಹೋಗ್ಬೇಕು. ನಾನು ಅರ್ಜು ಹೋಗುವಾಗ ಇವರಿಗೆ ದೊಡ್ಡ ಮನಸ್ಸಿಲ್ಲ ಹೋಗುದು ಅಂದ್ರೆ ಮನೆಯವರಿಗೆ. ಯಾಕಂದ್ರೆ ಏನಾರು ದಾರಿಯೆಲ್ಲ ತಲೆ ಸುತ್ತಿದ್ರೆ ಅಲ್ಲಿ ಹೆದರಿಕೆ ಆಗ್ತದೆ ಅವರಿಗೆ. ಹಾಗೆ ನಾನೇ ಒಬ್ಳೆ ಡ್ರೈವಿಂಗ್ ಮಾಡಿ ಹೋಗುವಾಗ ಅವರು ಬೇಡ, ನಿಂಗೆ ಅಲ್ಲಿ ಪೂಜೆ ಉಂಟು 1 ತಾರೀಕಿಗೆ, ಆಮೇಲೆ ರಿಸೆಪ್ಷನ್ ಉಂಟು, ಅದಕ್ಕೂ ಹೋಗ್ಬೋದು, ಮತ್ತೆ ನೀನು ಒಬ್ಳೆ ಡ್ರೈವಿಂಗ್ ಮಾಡಿ ಹೋಗ್ಬೇಡ ಅಂತೆಲ್ಲ ಹೇಳ್ತಾರೆ ಅವರು. ಹಾಗೆ ಮತ್ತೆ ನಂಗೆ ಸಹ ಆಯ್ತು, ಹೌದು ಸರಿ ಅಂತ ಆಯ್ತು. ಹಾಗೆ ಮತ್ತೆ ನೋಡಿ, ನಾನು ಮಂಟಪದಲ್ಲೇ ಇದ್ದೆ. ಅಂದ್ರೆ ಅದೀಗ ಒಂದು ಕರಿಮಣಿ ಕಟ್ಟುವ ಒಂದು ಶಾಸ್ತ್ರ. ಅವರು ಕರಿಮಣಿ ಎಲ್ಲರ ತಾಳಿಗೆ, ಮುತ್ತೈದೆ ಎಲ್ಲರ ತಾಳಿಗೆ ಕರಿಮಣಿಯನ್ನು ಟಚ್ ಮಾಡ್ತಾರೆ. ಹುಡುಗಿಯ ತಾಯಿ ಎಲ್ಲರಿಗೆ ಟಚ್ ಮಾಡಿ ಆಮೇಲೆ ಅವರು ಭಟ್ರ ಕೈಯಲ್ಲಿ ಕೊಡ್ತಾರೆ. ಅದು ಆ ಒಂದು ಶಾಸ್ತ್ರ, ಅವರಿಗೆ ಆ ಒಂದು ಶಾಸ್ತ್ರ ಅದು. ಹಾಗೆ ಹಾಗೆ ಇನ್ನು ಮುಂದಿನ ಕಾರ್ಯಕ್ರಮ ನಮ್ಗೆ ನೋಡುವ.
ಹಾಗೆ ಮತ್ತೆ ನಾವೆಲ್ಲರೂ ಹೋಗಿ ಊಟಕ್ಕೆ ಅಂತ ಹೋದೆವು. ಊಟಕ್ಕೆ ಹೋಗುವಾಗ ನಾವು ಸಾಧಾರಣ 1-1:30 ಗಂಟೆ ಆಗಿದೆ. ಲಾಸ್ಟ್ ಹೋದದ್ದು, ಯಾಕಂದ್ರೆ ನಾವು ಬೆಳಿಗ್ಗೆ ಬಂದು ಚಂದ ಗಮ್ಮತ್ತು ಚಹಾ ತಿಂಡಿ ಎಲ್ಲ ತಿಂದಿದ್ದೇವಲ್ಲ, ಹಾಗೆ ಸ್ವಲ್ಪ ಲೇಟ್ ಮಾಡಿ ಹೋಗಿ ಆಮೇಲೆಲ್ಲ ವಿಶ್ ಎಲ್ಲ ಮಾಡಿ ಹಾಗೆ ಎಲ್ಲರಿಗೊಂದು ಬಾಯ್ ಬಾಯ್ ಹೇಳಿ ಮರಳಿ ಮನೆಗೆ. ಇವತ್ತಿನ ಈ ವಿಡಿಯೋ ಇಷ್ಟೇ ಇರೋದು. ಬಾಯ್ ಬಾಯ್.